ಕೊಡ್ಲಿಲ್ಲ. ಏನಂದ್ರೆ ಆ ಟೈಮಲ್ಲಿ ನಾವು ಕಳ್ಕೊಂಡು ಪರಿಹಾರನೂ ಸಹ ಅವ್ರು ಕೊಡ್ಲಿಲ್ಲ. ಪರಿಹಾರ ಮನೆ ಆ ಕಡೆ ಹೋಗಿರ್ಲಿ, ಅವರು ಒಂದು ಸಾಂತ್ವನ ಸಹ ನಮ್ಮಲ್ಲಿ ಕೇಳಲಿಲ್ಲ. ಆ ಟೈಮಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಇದು ಡಿ.ಕೆ. ಶಿವಕುಮಾರ್ ಸರ್ ಮತ್ತೆ ದಿವಂಗತ ಧ್ರುವನಾರಾಯಣ್ ಸರ್ ನೇತೃತ್ವದಲ್ಲಿ ತಲಾ 36 ಕುಟುಂಬ ಏನಿದೆ, 36 ಜನ ಕುಟುಂಬದವ್ರನ್ನ ಹೋಗಿ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ತಲಾ 1 ಲಕ್ಷ ಕೊಟ್ಟು ನಮ್ಮ ಸರ್ಕಾರ ಏನಿದೆ ಆ ಸರ್ಕಾರ ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮಗೆ ನಮ್ಮ ಸರ್ಕಾರದಿಂದ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ, ನಿಮ್ಮ ಮಕ್ಕಳ ಎಜುಕೇಶನ್ ನಾವು ನೋಡ್ತೀವಿ, ಪರಿಹಾರ ಕೊಡಿಸುವ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತಿನ ಪರಿಸ್ಥಿತಿಲಿ ಅವ್ರು ಬಂದು ನಮ್ಮನ್ನ ಸಾಂತ್ವನ ಮಾಡಿದ್ರು. ಅದೇ ಸರ್ಕಾರ ಇವಾಗ ಬಂದು 1 ವರ್ಷ ಕಳೀತಾ ಇದೆ. ಅದ್ರ ಬಗ್ಗೆ ಮಾತು ಸಹ ಒಂದು ಮಾತು ಎಲ್ಲೂ ಅದನ್ನ ಆಡ್ತಾ ಇಲ್ಲ. ಯಾಕೆ? ಇವಾಗ ಆ ಸರ್ಕಾರ ಬರೋದಕ್ಕೆ ಏನೆಲ್ಲ ಗ್ಯಾರಂಟಿಗಳನ್ನ ಇಟ್ಟಿತ್ತು ಆ ಗ್ಯಾರಂಟಿಗಳನ್ನೆಲ್ಲ ಉಳಿಸಿದ್ದಾರೆ. ನಮ್ಮ ಗ್ಯಾರಂಟಿನ ಯಾಕೆ ಪಕ್ಕಕ್ಕೆ ಇಟ್ಟಿದ್ದಾರೆ? ಯಾಕೆ ಸರ್ಕಾರ ನಮ್ಮನ್ನ ಕಣ್ಣು ತೆರೆದು ನೋಡ್ತಾ ಇಲ್ಲ? ನಾವು ಇನ್ನು ಎಷ್ಟು ದಿನ ನೀವು ಕೊಡುವ, ನಿಮಗೆ ನಾವು ಪ್ರಶ್ನೆ ಹಾಕಿದೀವಿ, ಕೊಡುವ ಉತ್ತರ ಕೊಡೋದು ಯಾವಾಗ? ನಾವು ನಮ್ಮ ಜೀವನ ಕಟ್ಕೊಡೋದು ಯಾವಾಗ? ನಮ್ಮ ಮಕ್ಕಳನ್ನ ಯಾವ ರೀತಿ ಸಾಕೋದು? ನಾವು ಏನು ಮುಂದೆ ಏನ್ ಮಾಡ್ಬೇಕು, ಏನು ಎತ್ತ? ತುಂಬಾ ಏನಂದ್ರೆ ಇವಾಗ ಬದುಕಿದ್ದು ಸತ್ತಂಗೆ ಅಂತ ಹೇಳ್ತೀವಲ್ಲ, ಆ ತರ ಆಗ್ಬಿಟ್ಟಿದೆ ನಮ್ಮ ಜೀವನ. ನಮ್ಮ ಮಕ್ಕಳನ್ನ ನಾವು ಸಾಕೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಏನು ಇವಾಗ ಈ ವ್ಯವಸ್ಥೆ ಏನಿದೆ, ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ನಾವು ಈ ಹೋರಾಟಗಳನ್ನ ನಡೆಸ್ಕೊ ಬರ್ತಿದೀವಿ, ಯಾರ್ಯಾರಿದ್ದಾರೆ ಎಲ್ಲರೂ ಭೇಟಿ ಮಾಡ್ಕೊಂಡು ಬರ್ತಿದೀವಿ ಅಂದ್ರೆ ನಮಗೆ ಬೆಂಬಲವಾಗಿ ನಿಂತು ನೀವು ಒಬ್ರು ಮನುಷ್ಯರು, ನೀವು ಕಳ್ಕೊಂಡಿದ್ದೀರಾ, ಅದಕ್ಕೆ ನಾವು ನಮ್ಮ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ, ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳಿ SDPI ಅವರು ನಮ್ಮ ಜೊತೆಗೆ ನಿಂತಿದ್ದಾರೆ. ಅವರು ನಿಂತಿರೋ ಕಾರಣ ಈ ಆಕ್ಸಿಜನ್ ಘಟನೆ, ಈ ಆಕ್ಸಿಜನ್ ದುರಂತ ದುರ್ಮರಣ ಅನ್ನೋದೇನಿದೆ 36 ಕುಟುಂಬದವ್ರದ್ದು, ಅದು ಇನ್ನೂ ಜೀವಂತವಾಗಿದೆ ಬರೀ ಅವರಿಂದ ಮಾತ್ರ. ಏನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಪಕ್ಕದಲ್ಲೇ ಬಂದು ನಮ್ಮ ಮನೆಗಳಿಗೆ ಭೇಟಿ ನೀಡಿ ನಮ್ಮ ದುರಸ್ಥಿತಿಗಳಿಗೆ ಯಾವ ತರ ಇದೆ ಅಂತ ಅವರೇ ಹತ್ರದಿಂದ ನೋಡಿರೋದು. ಹಂಗಾಗಿ ಇವಾಗ ನಾವು ಒಂದು ಮನವಿ ಮಾಡ್ಕೊತಾ ಇದೀವಿ. ಏನಂದ್ರೆ ನಾವು ಇಲ್ಲಿವರೆಗೂ ಅಲ್ದಿರೋಂತ ತುಂಬಾ ಜಾಗಗಳಿದಾವೆ, ಎಲ್ಲರೂ ಭೇಟಿ ಮಾಡಿದೀವಿ. ನಾವು ಇನ್ನು ಎಲ್ಲಿ ಹೋಗ್ಬೇಕು, ಇನ್ನು ಎಲ್ಲಿ ತಿರುಗಬೇಕು ನಮಗ್ ಗೊತ್ತಿಲ್ಲ. ಜಿಲ್ಲಾಡಳಿತ ಭವನಕ್ಕೆ ಹೋದ್ರೆ, ಹಾಸ್ಪಿಟ್ಲಿಗೆ ಹೋದ್ರೆ ಸರ್ಕಾರದಿಂದ ಮನವಿ ತಗೋಬನ್ನಿ ಅಂತಾರೆ. ನಾವು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಇವಾಗ ನಾವೆಷ್ಟು ಸಹ ಪ್ರಯತ್ನ ಪಡ್ಬೋದು ಅಷ್ಟು ನಾವು ಮಾಡಿದೀವಿ. ಇವಾಗ ನಾವು ಏನು ಸರ್ಕಾರಕ್ಕೆ ಕೇಳ್ತಿರೋದು ಅಂದ್ರೆ ಸೂಕ್ತವಾದ ಕೆಲಸ, ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕೆ ಸೂಕ್ತವಾದ ಕೆಲಸ, ಪರಿಹಾರ, ಫಸ್ಟ್ ತಪ್ಪಿತಸ್ಥರಿಗೆ ಶಿಕ್ಷೆ, ಇಷ್ಟು ನಮಗೆ ಆದಷ್ಟು ಬೇಗ ನಮಗೆ ಇದ ಕೊಡಿಸ್ಬೇಕು ನ್ಯಾಯನ. ಇಲ್ಲ ಅಂತಂದ್ರೆ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿ ಎಲ್ಲರೂ ಬರ್ದಿದ್ದೀವಿ. ನಾವು ಕುಟುಂಬದವ್ರು ಏನಿದ್ದೀವಿ ಅಷ್ಟು ಜನ ನಾವು ರಾಷ್ಟ್ರಪತಿಗಳಿಗೆ ಪತ್ರನ ಬರ್ದಿದ್ದೀವಿ. ಏನಂದ್ರೆ ನಾವು ಸೂಕ್ತ ಉದ್ಯೋಗ ಕೊಡಿಸಿ, ಇಲ್ಲ ಅಂದ್ರೆ ನಮಗೆ ನಮ್ಮ ಕೈಯಿಂದ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅದು ಏನಾಗುತ್ತೆ ಅಂದ್ರೆ ಆತ್ಮಹತ್ಯೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಮಕ್ಕಳಿದ್ದಾರೆ ನಮಗೆ, ನಮ್ಮ ಕೈಯಿಂದ ನಾವು ಒಂದು 10 ಸೆಕೆಂಡ್ PUC ಅದನ್ನೆಲ್ಲ ಓದ್ಕೊಂಡಿದೀವಿ. ನಮ್ಮ ಕೈಲಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಗೆ ಮರಣವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ಕೊತೀವಿ. ಖುದ್ದಾಗಿ ರಾಷ್ಟ್ರಪತಿಗಳನ್ನೇ ಮನವಿ ಮಾಡ್ಕೊತಾ ಇದೀವಿ. ಈ ಲೆಟರ್ನ ನಾವಿವತ್ತು ಅವ್ರಿಗೆ ಕಳಿಸ್ಕೊಡ್ತೀವಿ. ಅವರಿಂದ ಏನು ಉತ್ತರ ಬರುತ್ತೆ ಅಂತ ನಾವು ಕಾಯ್ತೀವಿ. ದಯವಿಟ್ಟು ನಮಗೆ ಸೂಕ್ತವಾದ ಕೆಲಸ ಆಗಲಿ, ಪರಿಹಾರ ಆಗಲಿ, ಅವ್ರು ತಪ್ಪಿಸುವ ಶಿಕ್ಷೆ ಆಗಲಿ ಬೇಗ ತಪ್ಪಿಸಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ದಯಾಮರಣ ಕಲ್ಪಿಸ್ಕೊಟ್ಬಿಡಿ ಅಂತ ಶ್ರೀಯುತ ರಾಷ್ಟ್ರಪತಿಗಳನ್ನ ನಾವು ಬೇಡ್ಕೊತೀವಿ. ನಮ್ಗೆ ನಮ್ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಮಗೆ ಬದುಕೋದಿಕ್ಕೆ ಇಷ್ಟ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಸಾಕೋದಿಕ್ಕೆ ಆಗಲ್ಲ ಅಂತಂದ್ಮೇಲೆ ನಾವು ಬದುಕೋದಿಕ್ಕೆ ಇಷ್ಟನೇ ಪಡೋದಿಲ್ಲ. ನಾವ್ ಯಾರ ಕಾಲ್ ಕೆಳಗಡೆ ಆಗ್ಲಿ, ಕೈ ಕೆಳಗಡೆ ಆಗ್ಲಿ ನಮ್ಮ ಮಕ್ಕಳನ್ನ ಬಿಟ್ಟೋಗಕ್ ನಮ್ಗೆ ಇಷ್ಟ ಇಲ್ಲ. ನಮ್ಮ ಮಕ್ಕಳಿಗೆ ದಯಾಮರಣವನ್ನು ಕಲ್ಪಿಸ್ಕೊಟ್ಬಿಡಿ.
ಪರಿಹಾರ ಅಂತಾನು ಏನು ಇಲ್ಲ ಸರ್ ಅವ್ರ ಕಡೆಯಿಂದ ನಮ್ಗೆ. ನಾವು ನಮ್ಮ ಯಜಮಾನ್ರು ಅಂತಂದ್ರೆ ಮನೇಲಿ ಕುಟುಂಬಸ್ಥರನ್ನ ಅಂತಂದ್ರೆ ನಾವು ದುಡಿಯೋ ಕೈನ ಕಳ್ಕೊಂಡಿದೀವಿ. ಆಗನ ಬಿಜೆಪಿ ಸರ್ಕಾರದ ಅಂದ್ರೆ ಅಧಿಕಾರಿಗಳು ಏನಿದ್ದಾರೆ ಆಗ ಅವರ ನಿರ್ಲಕ್ಷ್ಯತನದಿಂದ ನಾವೀಗ ನಮ್ಮ ಮನೇಲಿ ಒಬ್ಬೊಬ್ಬರನ್ನ ಕಳ್ಕೊಂಡ್ಬಿಟ್ಟಿದೀವಿ. ಅದೇನಾಗಿದೆ, ಅವರು ಬಂದು ನಮ್ಗೆ ಒಂದು ಸಾಂತ್ವನ ಸಹ ಮಾಡಿಲ್ಲ. ಅಂದ್ರೆ ಮನೆಗಳ ಹತ್ರ ಬರೋದು ಬೇಡ, ಅವರು ನಮ್ಮ ಎಷ್ಟು ಕುಟುಂಬ ಇದ್ದಾರೆ ಅಷ್ಟು ಕುಟುಂಬನ ಅವರು ಒಂದ್ ಕಡೆ ಸೇರಿಸಿ ಒಂದು ಸಮಾಧಾನ ಸಹ ಹೇಳ್ಬೋದಿತ್ತು. ಒಂದು ಮಾನವೀಯತೆ ಅನ್ನೋದೇ ಅವ್ರಿಗಿಲ್ಲ. ಮಾನವೀಯತೆ, ಒಂದು ಮನುಷ್ಯತ್ವ. ಈಗ ಸರ್ಕಾರ ಯಾರಾದ್ರೂ ಒಬ್ರು ಸತ್ತೋದ್ರೇನೆ ಒಬ್ರು ಮನೆ ಮುಂದೆ ಹೋಗಿ ಸಾಂತ್ವನ ಹೇಳುತ್ತೆ. ಇದೇ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಮೇ 2ನೇ ತಾರೀಕು 2021ರಲ್ಲಿ ಆಕ್ಸಿಜನ್ ದುರಂತದಲ್ಲಿ 36 ಜನನು ತೀರೋದ್ರಲ್ಲ. ಯಾರ ಮನೆ ಹತ್ರ ಹೋಗಿ ಬಿಜೆಪಿ ಸರ್ಕಾರ ಸಾಂತ್ವನ ಹೇಳಿದೆ? ಒಬ್ರು ಸಹ ಸಾಂತ್ವನ ಹೇಳಕ್ ಬರ್ಲಿಲ್ಲ. ಇನ್ನು ಸಾಂತ್ವನನೇ ಹೇಳ್ದವರು ತಪ್ಪಿತಸ್ಥರಿಗೆ ಶಿಕ್ಷೆ ಹೆಂಗ್ ಕೊಡಿಸ್ತಾರೆ? ಆಗ ಇದುವರೆಗೂ ಶಿಕ್ಷೆ ಸಿಕ್ಕಿಲ್ಲ. ಇದು ಅವ್ರಿಗೆ ಶಿಕ್ಷೆ ಆಗಿಲ್ಲ, ಕ್ರಮನ್ನೇ ಕೈಗೊಂಡಿಲ್ಲ ಅವರು. ಸಚಿವರು ಇದ್ರಲ್ಲ ಸುರೇಶ್ ಕುಮಾರ್ ಅವರು ಯಾರ ಮನೆ ತನಕ ಬಂದು ಏನು ಒಂದು ಸಾಂತ್ವನ ಹೇಳಿಲ್ಲ ಸರ್. ಅಲ್ಲಿಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವ್ರುಗಳು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಬಂದು ಎಲ್ಲಾರ ಮನೆ ಹತ್ರನು ಬಂದು ಎಲ್ಲಾರ್ಗು ಸಾಂತ್ವನ ಹೇಳಿ ಎಲ್ಲಾರ ಕೈಗೂ 1 ಲಕ್ಷ ಕೊಟ್ಬಿಟ್ಟು ಹೋದ್ರು ಸರ್. ನಮ್ಮ ಜೋಡಿ ಹತ್ರಗೆಲ್ಲ ಬಂದಿದ್ರಲ್ಲ ಸರ್, ಅವಾಗೆಲ್ಲ ಎಲ್ಲಾ ಫ್ಯಾಮಿಲಿಯವರು ಕರ್ಸ್ಕೊಂಡಿದ್ರು ಸರ್ ಮಾತಾಡಕ್ಕೆ. ಅವರು ಅವಾಗ ನಮ್ಮ ಮಕ್ಕಳುಗಳನ್ನೆಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ಆ ಬಿಜೆಪಿ ಸರ್ಕಾರಕ್ಕೆ ನಿಮ್ಗೆ 36 ಜನಕ್ಕೆ ಕೆಲಸ ಕೊಡೋದು ಒಂದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ ಅಂತ ಅಳ್ತಾ ಇದ್ರು ಸರ್. ಆಮೇಲೆ ನಮ್ ಸರ್ಕಾರ ಬರ್ಲಿ ಕಣಮ್ಮ, ಫಸ್ಟ್ ನಿಮ್ ಕಡೆ ಕಂಡ್ಬಿಟ್ಟು ನೋಡ್ತೀವಿ ನಾವು. ನಿಮ್ಗೆಲ್ಲ ಒಂದೊಂದು ಕೆಲಸ ಕೊಡ್ತೀವಿ, ಒಂದು ಪರಿಹಾರ ಕೊಡ್ತೀವಿ. ಪರಿಹಾರ ಕೊಡೋದ್ ಬೇಡ ಸರ್, ಒಂದು ಕೆಲಸನೂ ಕೊಡ್ಲಿಲ್ಲ ಸರ್. ಕೆಲಸ ಅವ್ರು ಇದ್ಮಂದ ಮೇಲೆ ಅವಾಗ ತುಂಬಾ ಹತ್ರು ಸರ್. ನಮ್ಮ ಎದುರಿಗೆ ಆಗೆಲ್ಲ ವಿಡಿಯೋದವ್ರು ಅವರೆಲ್ಲ ಇದ್ರಲ್ಲ ಸರ್, ಅವ್ರಿಗೆ ಏನೋ ಗೊತ್ತಿಲ್ಲ, ತುಂಬಾ ಹತ್ರು. ಅವಾಗ ಯಾರು ಡಿ ಕೆ ಶಿವಕುಮಾರ್ ಅವರು ತುಂಬಾ ಹತ್ರು. ನಮ್ಮ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ, ಸ್ವತಃ ಸಿದ್ದರಾಮಯ್ಯ ಈಗಿನ ಸಿಎಂ ಸರ್ ಏನಿದ್ದಾರೆ ಅವರು ಸಹ ಹತ್ರು. ನಾವು ಆಗನ್ ಸರ್ಕಾರ ಏನಿತ್ತು ಅದು ಕೊಡಿಸ್ಲಿಲ್ಲ ನಮ್ಗೆ, ಅದು ಪ್ರಶ್ನೆ. ಇದು ಆಗೋಗಿದೆ ಘಟನೆ. ಇವಾಗಿನ ಸರ್ಕಾರ ಏನಿದೆ ಅವ್ರ ಮೇಲೆ ನಮ್ಗೆ ತುಂಬಾ ನಂಬಿಕೆ ಅನ್ನೋದಿದೆ. ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಏನಿದ್ದಾರೆ ಅವ್ರ ಮೇಲೆ ನಮಗ್ ನಂಬಿಕೆ ಇದೆ. ನಮ್ಗೆ ಒಂದು ಪರಿಹಾರ ಆಗಿ ನಮ್ಗೆ ಸೂಕ್ತವಾದ ಕೆಲಸವನ್ನ ಕೊಡಿಸ್ತಾರೆ ಅಂತ ಇವತ್ತಿನವರೆಗೂ ಕಾಯ್ತಾ ಇದೀವಿ ಸರ್. ಅವರು ಏನ್ ಹೇಳ್ತಾರೆ ಅನ್ನೋದಕ್ಕೋಸ್ಕರನೇ ಕಾಯ್ತಾ ಇದೀವಿ. ಇವಾಗ ಏನಾಗಿದೆ ಸರ್, ಬರೀ ಕೇವಲ 8 ಜನಕ್ಕೆ ಹೊರಗುತ್ತಿಗೆ ಕೆಲಸ ಅಂತ ಕೊಟ್ಟವ್ರೆ ಸರ್. ಅಲ್ಲಿ ನಮ್ಗೆ ಎಷ್ಟಾಗ್ತಾರೆ ವೇತನ ಅಂತಂದ್ರೆ ಬರೀ 12,700 ರೂಪಾಯಿ ಕೊಡ್ತಾರೆ ಸರ್ ತಿಂಗಳಿಗೆ. ನಮ್ಗೆ ಒಂದು ಅಟೆಂಡೆನ್ಸ್ ಕೊಡಲ್ಲ, ಏನ್ ಕೊಡಲ್ಲ. ಅಲ್ಲಿ ಒಂದು ದೂರವಾಣಿ ಕರೆ ಮಾಡಿ ಹೇಳಿದ್ರು ಅಷ್ಟೇ ಡಿ ಸಿ ಮೇಡಮ್ ತಾಲೂಕ್ ಆಫೀಸ್ಗಳಿಗೆ, ಹಿಂಗೆ ನಮ್ಮ ಕಡೆಯಿಂದ ಒಬ್ಬೊಬ್ರು ಬರ್ತಾರೆ, ಅವ್ರಿಗೊಂದೊಂದು ಕೆಲಸ ಕೊಡಿ ಅಂತ. ನಾವು ಕೊಳ್ಳೇಗಾಲ ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋದು ಸರ್. ನಾನು 3 ತಿಂಗಳು ಸ್ಯಾಲ್ರಿ 12,700 ರೂಪಾಯಿ ಬಂತು. 4ನೇ ತಿಂಗಳು 5ನೇ ತಿಂಗಳು ಬರಲಿಲ್ಲ ಸರ್. ಮೇಡಮ್ನ ಕೇಳಿದ್ರೆ ಮೇಡಮ್ ಹೇಳ್ತಾರೆ, ನಿನಗೆ ಬರೀ ದೂರವಾಣಿ ಕರೆ ಅಷ್ಟೇ ಬಂದಿತ್ತು ಅಷ್ಟೇ ಅಮ್ಮ, ನಿಂಗೆ ಎಲ್ಲಿ ಸ್ಯಾಲ್ರಿ ಹಾಕ್ತಾರೆ ಅಂತಲೂ ಗೊತ್ತಿಲ್ಲ, ಎಷ್ಟು ಬರುತ್ತೆ ಅಂತಲೂ ಗೊತ್ತಿಲ್ಲ, ನೀನು ಏನಂತಾನೆ ನನಗೆ ಗೊತ್ತಿಲ್ಲ ಕಣಮ್ಮ. ಆದರೆ ಮತ್ತೆ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡಬೇಕು ಸರ್. ಒಂದು ಕೆಲಸದ ಮಾಡಿಲ್ಲ ಅಂತಂದು ಕರ್ದು ಮಾತ್ರ ಬೈತಾರೆ ಸರ್. ನಮ್ಗೆ ಸ್ಯಾಲ್ರಿ ಆಯ್ತಾ ಏನಾಯ್ತಾ ಏನು ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ ಅಂತೆಲ್ಲ ಸರ್. ಸರಿ ಸ್ಯಾಲ್ರಿ ಯಾಕೆ ಆಗ್ತಿಲ್ಲ ಅಂತ ಡಿ ಸಿ ಮೇಡಮ್ ಬಂದು ಎ ಡಿ ಸಿ ಮೇಡಮ್ ಕೇಳಿದ್ರೆ, ನೀವೆಲ್ಲ ಎಡಬೇಟದಲ್ಲಿರೋ ಕಿಮ್ಸ್ ಹಾಸ್ಪಿಟಲ್ ಕೆಲಸ ಮಾಡಿ ಅಂತಾರೆ ಸರ್. ಮೇಡಮ್ ಸಿಎಂ ನ ಭೇಟಿ ಮಾಡಿದ್ರ ಸಿದ್ದರಾಮಯ್ಯ? ಹೌದು, 3 ಸರಿ ನಾವು ಸತತ 3 ಸರಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅವ್ರನ್ನ ಭೇಟಿ ಮಾಡಿದೀವಿ. ಹೌದು, ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನ ನಿಮ್ಗೆ ಪರಿಹಾರ ಹೇಳ್ತೀವಿ ಅಂತ ಹೇಳಿದಾರೆ ಸರ್. ಇದುವರೆಗೂ ಹೇಳಿಲ್ಲ, ನಾವು ಕಾಯ್ತಾ ಇದೀವಿ ಸರ್. ಎಲ್ಲೆಲ್ಲಿ ಸಭೆಗಳು ನಡೆಯುತ್ತೆ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಶ್ರೀಯುತ MLA ಶ್ರೀ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಪರವಾಗಿ, ಸಂತ್ರಸ್ತರ ಕುಟುಂಬದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಈ ಆಕ್ಸಿಜನ್ ದುರಂತದಲ್ಲಿ ತೀರೋದಂತ ಕುಟುಂಬಗಳಿಗೆ ನೀವೇನು ಆಗ ಹೇಳಿದ್ರಿ ಆ ಭರವಸೆಗಳನ್ನ ಈಡೇರಿಸ್ಕೊಡಿ ಅಂತ ಅವರು ಮನವಿ ಕೊಟ್ಟಿದ್ದಾರೆ. ಇದೇ ಜಿಲ್ಲಾಡಳಿತ ಭವನದಲ್ಲಿ KDP ಮೀಟಿಂಗ್ ಆದಾಗ್ಲೂ ನಮ್ಮ ಪರವಾಗಿ ಧ್ವನಿ ಎತ್ತಿದ್ದು ಇವತ್ತಿನವರೆಗೂ ಯಾವ ಶಾಸಕರು ನಮ್ಮ ಬಗ್ಗೆ ಧ್ವನಿ ಎತ್ತಿಲ್ಲ ಸರ್. ಇವತ್ತಿನವರೆಗೂ ನಮ್ ಜೊತೆಗೆ ನಿಂತಿರೋದು ಕೃಷ್ಣಮೂರ್ತಿ ಸರ್ ಒಬ್ರೇನೆ ಸರ್. ಅದಕ್ಕೋಸ್ಕರ ಇವಾಗ ಅದು ಏನು ನಡೀತಾ ಇದೆ, ನಮಗೆ ಒಂದು ಸೂಕ್ತ ಪರಿಹಾರ ಬೇಕು ಸರ್. ನಮ್ಗೆ ಸೂಕ್ತವಾಗಿ ಶಿಕ್ಷೆ ಆಗ್ಬೇಕು ಅವ್ರಿಗೆ, ತಪ್ಪಿತಸ್ಥರಿಗೆ. ಆಗಿನ ಅಧಿಕಾರಿಗಳು ಏನಿದ್ರು 2ನೇ ತಾರೀಕು ಮೇ 2021ರಲ್ಲಿ 2ನೇ ತಾರೀಕು 3ನೇ ತಾರೀಕು 36 ಕುಟುಂಬ ಏನ್ ಸತ್ತೋದ್ವಿ ಸರ್. ಆಗನ್ನ ಕರ್ತವ್ಯ ಯಾರು ನಿಭಾಯಿಸ್ತಾ ಇದ್ರು ಅವರಲ್ಲಿ ಯಾರು ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲ ಅವ್ರಿಗೆ ಶಿಕ್ಷೆನೂ ಆಗ್ಬೇಕು, ನಮಗೆ ಸೂಕ್ತವಾದ ಕೆಲ್ಸನೂ ಬೇಕು. ಇಲ್ಲ ನಮ್ಗೆ ನಿಮ್ ಕಡೆ ತಿರುಗು ನೋಡಕ್ಕಾಗಲ್ಲ, ನೀವು ಕೇಳಿದ್ದನ್ನ ನಾವು ಈಡೇರ್ಸಕ್ ಆಗಲ್ಲ, ನಾವ್ ಅವ್ರಿಗೆ ಶಿಕ್ಷೆ ಕೊಡ್ಸಕ್ ಆಗಲ್ಲ ಅನ್ನೋದಾದ್ರೆ ನಮ್ಗೆ ಆತ್ಮಹತ್ಯೆ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ ಸರ್. ಒಂದು ಯಾಕೆಂದ್ರೆ ನಾವ್ ಎತ್ತ ಮಕ್ಕಳನ್ನ ನಾವು ಸಾಯಿಸಕ್ ನಮ್ ಕೈಲಿ ಆಗಲ್ಲ ಸರ್. ನಮಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವನ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ.
ಯಾವ ತರ ಅನ್ನೋದು ನಾವು ಹೇಳಕ್ ನಮ್ಮ ಏನಂದ್ರೆ ಈಗ ಒಬ್ಬ ಪೇಷಂಟ್ ಕೋಮಾ ಸ್ಟೇಜ್ ಅಲ್ಲಿ ಇದ್ರೆ ಅವನಿಗೆ ಬದುಕಿದ್ದು ಸತ್ತಂಗೆ ಅಂತಾರಲ್ಲ ಸರ್, ನಾವ್ ಹಂಗೆ ಇರೋದು ಇವತ್ತಿನವರೆಗೂ. ಈಗ್ಲೂ ನಾವು ಮಾತಾಡ್ತಿದೀವಿ, ನಮ್ಗೆ ಇವತ್ತಲ್ಲ ನಾಳೆ ನಮ್ಗೆ ಇದಾಗುತ್ತೆ ಅನ್ನೋ ಕಾರಣಕ್ಕೆ. ಇವರು ನಮ್ ಕೈಲಿ ಆಗದೇ ಇಲ್ಲ ಅಂತಂದ್ರೆ ನಾವು ರಾಷ್ಟ್ರಪತಿಗಳಿಗೆ ಮನವಿ ಬರ್ಕೊಂಡಿದೀವಿ. ಅಂದ್ರೆ ನಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ಹೇಳಿ ನಾವು ಮನವಿ ಬರ್ದಿದೀವಿ. ಸೂಕ್ತ ಉದ್ಯೋಗ ಕೊಡಿಸ್ಲಿ, ತಪ್ಪಿತತ್ರ ಶಿಕ್ಷೆ ಆಗ್ಲಿ, ಇಲ್ಲ ಅಂದ್ರೆ ನಮ್ಗೆ ಆತ್ಮಹತ್ಯೆ ಮಾಡ್ಕೊಳಕ್ ಇಷ್ಟ ಇಲ್ಲ, ದಯವಿಟ್ಟು ಕಟ್ಟಿಸ್ಕೊಟ್ಬಿಡಿ ಅಂತ ನಾವು ಕೇಳ್ಕೊತೀವಿ. ಇಷ್ಟೇ ಸರ್.